ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಫೋಟೋಶಾಪ್ ಒಳಗ ಫೋಟೋಗಳನ್ನ ಹೆಂಗೆ ಎಡಿಟ್ ಮಾಡ್ತಾರೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಫೋಟೋಗಳನ್ನೇ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗಡೆ ಚಂದಾಗಿ ಎಡಿಟ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ಪಡೆಯಬಹುದು. ಯಾಕಂದ್ರೆ ಸ್ವಲ್ಪ ಕಪ್ಪಗೆ ಬಂದಿರ್ತದೆ, ಸ್ವಲ್ಪ ನಾವೇ ಕಪ್ಪಗೆ ಇದ್ದಿರ್ತೀವಿ, ಏನೋ ಒಂದು ಆಗಿರ್ತದೆ, ಮತ್ ಮುಖದ ಮೇಲೆ ಮೊಡವೆಗಳು ಇದ್ದಿರ್ತಾವ. ಅದೆಲ್ಲ ಹೆಂಗೆ ಶಿಸ್ತು ಮಾಡೋದು ಅಂದ್ರೆ ಕ್ಲೀನ್ ಮಾಡಿಕೊಂಡು ಬೆಳ್ಳಗೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತೇಳಿ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಎಡಿಟ್ ಮಾಡುವಂತಹ ವಿಧಾನಗಳನ್ನ ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಒಂದು ಫೋಟೋಶಾಪ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿರುವಂತಹ ಒಂದು ಫೋಟೋಶಾಪ್ ಸಾಫ್ಟ್ವೇರ್ ಎಲ್ಲಾ ಕಂಪ್ಯೂಟರ್ ಒಳಗೂ ಕೂಡ ಇದ್ದಿರ್ತದ. ಓಪನ್ ಮಾಡ್ಕೊಂಡ್ರೆ ಸಾಕು, ಕೇವಲ 5 ನಿಮಿಷದೊಳಗೆ ನೀವೇನ್ ಮಾಡಬಹುದು, ನನ್ನ ಕಡೆ ಇರುವಂತಹ ಈ ಒಂದು ಫೋಟೋ ತೋರಿಸ್ತೇನೆ ನಿಮಗೆ. ಓಕೆ, ಈ ರೀತಿಯಾಗಿ ಸ್ವಲ್ಪ ಡಾರ್ಕ್ನೆಸ್ ಇರುವಂತಹ ಈ ಒಂದು ಫೋಟೋವನ್ನ ಸಂಪೂರ್ಣವಾಗಿ HD ಒಳಗ ಮತ್ತೆ ಫುಲ್ ಬೆಳ್ಳಗಾಗಿ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ನಾವು ಜವಾರಿ ಭಾಷೆ ಒಳಗೆ ನೋಡ್ಬೇಕಂದ್ರ ಕರ್ರಗಿದ್ದವ್ರಿಗೆ ಬೆಳ್ಳಗೆ ಹೆಂಗ್ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಸಮಾಧಾನದಿಂದ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ. ಮನ್ಯಾಗ ಕೂತು ಕಂಪ್ಯೂಟರ್ ಕಲೀರಿ. ಯಾರಿಗೆ ₹1 ನಯಾ ಪೈಸಾ ಕೊಟ್ಟು ಎಲ್ಲಿ ಕಲಿಯಕ್ ಹೋಗ್ಬೇಡ್ರಿ. ನೋಡ್ಬೇಕಾಗಿತ್ತಾ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಗಂಟೆ ಬರ್ತದ, ಟಣ್ಣನ ಗಂಟೆ ಬಾರಿಸ್ಬಿಡ್ರಿ. ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ ಮೊಬೈಲ್ ಮೇಲೆ ಬರ್ತಾವ. ಮನ್ಯಾಗ ನೋಡಿ ಆರಾಮ್ ಸರಿ ಕಂಪ್ಯೂಟರ್ ಕಲ್ತ ಸ್ವಂತ ಉದ್ಯೋಗ ಮಾಡ್ರಿ. ಸುಮ್ನೆ ನೌಕರಿ ಅಂತೇಳಿ ₹10,000 ಒಳಗೆ ಅಲ್ಲಿ ಇಲ್ಲಿ ಯಾಕೆ ದುಡ್ಯಾಕ್ ಹೋಗ್ತೀರಿ? ಗೊತ್ತಾಗ್ತದ? ಹೇಳ್ಕೊಡ್ತೀನಿ, ದಿನ ಕಲಿತಾರಿ. ಓಕೆ, ಇದನ್ನ ಹೆಂಗ್ ಬೆಳ್ಳಗ್ ಮಾಡೋದಪ್ಪ ಅನ್ನೋದನ್ನ ಕಲಿಸ್ಕೊಡ್ತೀನಿ. ಮತ್ ಮುಖದ ಮೇಲೆ ಇರುವಂತವೆಲ್ಲ ಮೊಡವೆಗಳು ಮತ್ ಸ್ವಲ್ಪ ಏನೇನದ ಎಲ್ಲ ಸ್ವಚ್ಛ ಮಾಡಿ ಹೆಂಗ್ ಚಂದ ಮಾಡೋದು ಅನ್ನೋದನ್ನ ಕಲಿಸ್ಕೊಡ್ತೀನಿ. ಓಕೆ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಈ ಒಂದು ಫೋಟೋವನ್ನ ಜಗ್ಗಿ ತಂದು ಈ ಸೀದಾ ಫೋಟೋಶಾಪ್ ಒಳಗೆ ತಂದು ಹಿಂಗ್ ಬಿಟ್ಟು ಬಿಡ್ತೀನಿ. ಒಳಗ ಹಿಂಗ ಓಪನ್ ಮಾಡ್ಬೋದು. ಇಲ್ಲ ಅಂದ್ರೆ ಫೈಲ್ ಒಳಗೆ ಹೋಗಿ ಓಪನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಇಟ್ಟಿರುವಂತಹ ಡೆಸ್ಕ್ಟಾಪ್ ಮೇಲೆ ಇರುವಂತಹ ಒಂದು ಫೈಲ್ ಅನ್ನು ಏನ್ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಏನ್ ಮಾಡ್ಬೋದ್ರಿ, ಇಲ್ಲಿಂದಾನು ಕೂಡ ನೀವು ಓಪನ್ ಮಾಡ್ಕೋಬಹುದು. ಕಾಣಿಸ್ತದ? ಈಗ ಓಪನ್ ಮಾಡ್ಕೋತೀನಿ. ಬತ್ತಾ, ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋರಿ. ಈಗ ಏನ್ ಮಾಡ್ಬೇಕಾಗಿದೆ, ಸ್ವಲ್ಪ ಮುಖದ ಮೇಲೆ ಇರುವಂತಹ ಈ ರೀತಿಯಾಗಿರುವಂತಹ ಈ ಫೋಟೋಗೆ ನಾನು ಪೂರ್ತಿ HD ಒಳಗೆ ಮತ್ತೆ ಕಲರ್ ಕೂಡ ಚೇಂಜ್ ಮಾಡ್ಬೇಕಾಗಿದೆ, ಬೆಳ್ಳಗ್ ಮಾಡ್ಬೇಕಾಗಿದೆ. ಗೊತ್ತಾಗ್ತದ? ಹೆಂಗ್ ನೋಡಕತ್ತಾರ ನೋಡಿ, ಹಿಂಗ್ ನೋಡೆ ನಮಗ್ ದಂಡಿಗೆ ಹಚ್ಚಿದ್ದು. ಓಕೆ, ಇದನ್ನ ಯಾವ ರೀತಿಯಾಗಿ ಜೂಮ್ ಮಾಡ್ತಾ ಇದೀನಿ ಅಂದ್ರೆ, ನೀವು ಕಂಟ್ರೋಲ್ ಮತ್ತೆ ಮೌಸ್ ಅಲ್ಲಿ ಇರುವಂತಹ ನಡುವಿನ ಒಂದು ಬಟನ್ ಅಂದ್ರೆ ಗಾಲಿ ತಿರುಗಿಸಿದ್ರಂದ್ರೆ ಜೂಮ್ ಇನ್ ಜೂಮ್ ಔಟ್ ಆಗ್ತಿರ್ತದ. ಇದಕ್ಕೆ ಬೆಳ್ಳಗ್ ಮಾಡ್ಬೇಕಾಗಿದೆ. ಮತ್ ಮುಖದ ಮೇಲೆ ಇರುವಂತಹ ಕೆಲವೊಂದಿಷ್ಟು ಸ್ಪಾಟ್ ಗಳನ್ನ ಕಪ್ಪಗಾಗಿರುವಂತಹ ಅಥವಾ ಕಲೆಗಳನ್ನ ತೆಗಿಬೇಕಾಗಿದೆ. ಅವಾಗ ಏನ್ ಮಾಡ್ಕೋಬಹುದು, ಈ ಬ್ರಷ್ ಇದರಲ್ಲಿ ಒಂದು ಟೂಲ್ ಬಾರ್ ಒಳಗೆ ಬರ್ರಿ. ಇಲ್ಲಿಂದ ಏನ್ ಬರ್ತದ, ನನ್ಗ ಹೀಲಿಂಗ್ ಬ್ರಷ್ ಟೂಲ್ ಸಿಗ್ತದ. ಇದ್ರ ಮ್ಯಾಲ್ ತಗೋರಿ. ಹೀಲಿಂಗ್ ಬ್ರಷ್ ಟೂಲ್ ಏನ್ ಮಾಡ್ತದ, ಮುಖದ ಮೇಲೆ ಇರುವಂತಹ ಮೊಡವೆಗಳಾಗಿರ್ಬೋದು, ಕಪ್ಪ ಚುಕ್ಕೆಗಳಾಗಿರ್ಬೋದು, ಕಲೆಗಳನ್ನ ತಗಿಲಿಗೋಸ್ಕರ ಯೂಸ್ ಮಾಡ್ತೀವಿ. ಹೆಂಗ ತೆಗಿಯೋದ್ರಿ ಸರ್? ನಾನ್ ನೋಡ್ರಿ ಕ್ಲಿಕ್ ಮಾಡಕತ್ತೀನಿ, ಹೋಗಾಕತ್ತಿಲ್ಲ. ಅವಾಗ ಅಲ್ಟ್ ಹಿಡಿದು ಆ ಒಂದು ಪಿಂಪಲ್ಸ್ ಅಂದ್ರೆ ಮೊಡವೆ ಬಾಜು ಇರುವಂತಹ ಚಲೋ ಜಾಗದ ಮೇಲೆ ಅಲ್ಟ್ ಹಿಡಿದು ಟಕ್ ಅಂತ ಕ್ಲಿಕ್ ಮಾಡ್ರಿ. ವಾಪಸ್ ಇದ್ರ ಮೇಲೆ ತಂದು ಹಿಂಗ್ ಬಿಟ್ಬಿಡ್ರಿ, ಹೋಗ್ಬಿಡ್ತದ. ನೋಡ್ರಿ, ಅಲ್ಟ್ ಹಿಡಿದು ಮತ್ತೆ ಚಲೋ ಜಾಗದ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ತಂದು ಬಿಡ್ತೀನಿ, ಅಲ್ಲಿ ಕಲರ್ ಇಲ್ಲಿ ಬಂದ್ಬಿಡ್ತದ. ಮತ್ತೆ ಇಲ್ಲಿ ಸ್ವಲ್ಪ ಐತೆ, ಅಲ್ಟ್ ಹಿಡಿದು ಕ್ಲಿಕ್ ಮಾಡ್ತೀನಿ, ಮತ್ತೆ ಇಲ್ಲಿ ತೆಗಿತೀನಿ, ಅದನ್ನು ಹೋಗ್ಬಿಡ್ತದ. ಮತ್ತೆ ಇಲ್ಲಿ ಅದಕ್ಕೆ ತೆಗೆದ್ ಬಿಡ್ತೀನಿ. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು, ಮುಖದ ಮೇಲೆ ಇರುವಂತಹ ಒಂದು ಕಪ್ಪು ಚುಕ್ಕೆಗಳಾಗಿರ್ಬೋದು, ಮೊಡವೆಗಳನ್ನ ಸಂಪೂರ್ಣವಾಗಿ ನಾವು ತೆಗಿಬಹುದು. ಗೊತ್ತಾಗ್ತದ? ನೋಡಿ, ಈ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಕ್ಲೀನ್ ಅನ್ನ ಮಾಡ್ಕೋಬಹುದು. ಓಕೆ, ಇಷ್ಟೆಲ್ಲ ಆದ್ಮೇಲೆ ಈಗ ಏನ್ ಮಾಡ್ಬೇಕಾಗಿದೆ ಸರ್, ಸ್ವಲ್ಪ ಬೆಳ್ಳಗ್ ಮಾಡ್ಬೇಕಾಗಿದೆ, ಹೆಂಗ್ ಮಾಡೋದ್ರಿ ಅಂತ ನಿಮ್ಗೂ ಕೂಡ ಒಂದು ಕ್ಯೂರಿಯಾಸಿಟಿ ಅದ. ಅವಾಗ ನಾನು ಫಸ್ಟ್ ಏನ್ ಮಾಡ್ತೀನಿ, ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗ ಇಲ್ಲಿ ಲೆವೆಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಈ ಲೆವೆಲ್ ಒಳಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಏನ್ ಮಾಡ್ಕೋತೀನಿ, ಒಂದು ಲೆವೆಲ್ ಅನ್ನ ಚೇಂಜ್ ಮಾಡ್ಕೋತೀನಿ. ಹೆಂಗ್ ಮಾಡ್ಕೋತೀನಿ ಅಂದ್ರೆ, ಎಷ್ಟು ಮಾಡ್ಕೋತೀನಿ ಅಂದ್ರೆ ಇದು ಸ್ವಲ್ಪ ಎಷ್ಟು ಆಗ್ಬೇಕು ಅಂದ್ರೆ ಇದರ ಸ್ವಲ್ಪ ಅಂದ್ರೆ ಬ್ರೈಟ್ನೆಸ್ ಸ್ವಲ್ಪ ನಾನು ಏನ್ ಮಾಡ್ಕೋತಾ ಅದನ್ನೇ ಜಾಸ್ತಿ ಕಡಿಮೆ ನಿಮ್ಗೆ ಹೆಂಗ್ ಬೇಕು ಹಂಗ್ ನೀವೇನ್ ಮಾಡ್ಬೋದು, ಇಟ್ಕೋಬಹುದು. ಏನ್ ತೊಂದರೆ ಇಲ್ಲ. ನಿಮ್ಗೆ ಹೆಂಗ್ ಬೇಕು ಅಲ್ಲಿ ಮ್ಯಾಚ್ ಯಾವ ರೀತಿಯಾಗಿ ಇದ್ದಿರತ್ತೆ ಆ ರೀತಿಯಾಗಿ ಇಟ್ಕೋಬೇಕು. ಓಕೆ, ಈಗ ಏನ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿ ಇಮೇಜ್ ಒಳಗೆ ಹೋಗಿ ಸ್ವಲ್ಪ ಇದರ ಬ್ರೈಟ್ನೆಸ್ ಕೂಡ ನಾನು ಏನ್ ಮಾಡ್ಕೋತಾ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಅದನ್ನೇ. ಎಷ್ಟು ಆಗ್ಬೇಕಪ್ಪ ಜಾಸ್ತಿ ಅಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಎಷ್ಟು ಆಗ್ಬೇಕು ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಈಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬ್ರೈಟ್ನೆಸ್ ಇದರದು ಜಾಸ್ತಿ ಆಗ್ಬೇಕಂದ್ರೆ ಸ್ವಲ್ಪ ಕ್ವಾಲಿಟಿ ಅಂದ್ರೆ ಸ್ವಲ್ಪ ಡಾರ್ಕ್ ಅದ, ಸ್ವಲ್ಪ ಬ್ರೈಟ್ನೆಸ್ ತಗೋತೀನಿ. ಅವಾಗ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಇಲ್ಲಿ ಲೆವೆಲ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಲೆವೆಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಈ ಪಾಯಿಂಟ್ಸ್ ಗಳನ್ನ ಹಿಂಗ್ ಸರಿಸಬಹುದು, ನೀವು ಗೊತ್ತಾಗ್ತದ? ಅವಾಗ ನಾನು ಏನ್ ಮಾಡ್ತೀನಿ, ಎಷ್ಟು ಮಾಡ್ಕೋತೀನಪ್ಪ ಅಂದ್ರೆ 204 ಅನ್ನ ಸಂಪೂರ್ಣವಾಗಿ ಮಾಡ್ಕೋತೇನೆ. ಅಂದ್ರೆ ಸ್ವಲ್ಪ ಏನಾಯ್ತು, ಬ್ರೈಟ್ನೆಸ್ ಜಾಸ್ತಿ ಆಗ್ಬಿಡ್ತದೆ. ಓಕೆ, ಲೈಟಿಂಗ್ ಜಾಸ್ತಿ ಆಗ್ತದೆ. ಓಕೆ, ಮಾಡ್ಕೋತಾ ಅದನ್ನೇ. ಅದಾದ ನಂತರ ಈಗೇನ್ ಮಾಡ್ಬೇಕಾಗಿದೆ, ಓಕೆ, ಈಗೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ಇನ್ನು ಎಡಿಟ್ ಮಾಡ್ಬೇಕಾಗಿದೆ.
ಆಗ್ಬೇಕಾಗಿದೆಯಲ್ಲ ಅವಾಗ ನೀವು ಏನ್ ಮಾಡ್ಬೋದು ಇಲ್ಲಿಂದ ಕೆಳಗಡೆ ಇಲ್ಲಿ ಈ ಟೂಲ್ಸ್ ಬಾರ್ ಅಲ್ಲಿ ಬಂದು ಐ ಡ್ರಾಪ್ ಟೂಲ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಜಸ್ಟ್ ಇದರಲ್ಲಿ ಯಾವ ಕಲರ್ ಅಂದ್ರೆ ಚಂದ ಕಲರ್ ಇಲ್ಲಿ ಕಾಣಿಸ್ತದ ಇಲ್ಲೇ ಸ್ವಲ್ಪ ಮಿಂಚಾಗಿ ಒಂದು ಸ್ಪಾಟ್ ಕಲರ್ ಚಂದ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಕರೆಕ್ಟ್ ಆಗಿ ಬಂದ್ಬಿಡ್ತದೆ ಓಕೆ ಇಲ್ಲಿ ಕ್ಲಿಕ್ ಮಾಡ್ತಿದ್ದಾನೆ ಇಲ್ಲಿ ಕಲರ್ ಚೇಂಜ್ ಆಗಿರ್ತದೆ ಆಮೇಲೆ ಮೂವ್ ಟೂಲ್ ತಗೋಬೇಕು ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಏನ್ ಕಾಣಿಸ್ತಾ ಇದೆಯಲ್ಲ ಒಂದು ಟೂಲ್ಸ್ ಕಾಣಿಸ್ತದೆ ಕ್ರಿಯೇಟ್ ನ್ಯೂ ಫಿಲ್ ಅಡ್ಜಸ್ಟ್ಮೆಂಟ್ ಲೇಯರ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಇದರಲ್ಲಿ ಕ್ಲಿಕ್ ಮಾಡ್ತಿದ್ದಾನೆ ನೀವೇನ್ ಮಾಡ್ಬೋದು ಸಾಲಿಡ್ ಕಲರ್ ತಗೋಬೇಕು ಈ ರೀತಿಯಾಗಿ ಬರುತ್ತೆ ಓಕೆ ಮಾಡ್ಕೋರಿ ಏನ್ ಸರ್ ಸಂಪೂರ್ಣವಾಗಿ ಕಲರ್ ಬತ್ತಲ್ರಿ ಇದಕ್ಕೆ ಹೆಂಗ್ ಮಾಡೋದಂದ್ರೆ ಏನ್ ಮಾಡ್ಬೇಕೀಗ ಸೀದಾ ಹೋಗಿ ಇಮೇಜ್ ಇಲ್ಲಿಂದ ಇಮೇಜ್ ಒಳಗ ಅಥವಾ ಇಲ್ಲಿಂದ ನೀವೇನ್ ಮಾಡ್ಬೋದು ಸೀದಾ ಕಂಟ್ರೋಲ್ ಐ ಫ್ರೆಶ್ ಮಾಡ್ಕೋರಿ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಐ ಫ್ರೆಶ್ ಮಾಡ್ಕೋರಿ ನಮ್ ಫೋಟೋ ಬಂದ್ಬಿಡ್ತದೆ ಬತ್ತಾ ಈಗೇನ್ ಮಾಡ್ಬೇಕಾಗಿದೆ ಕಂಟ್ರೋಲ್ ಐ ಆಯ್ತು ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಸೀದಾ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲಿಂದ ಬ್ರಷ್ ತಗೋರಿ ಇವೆರಡನ್ನು ಕೂಡ ಒಪಾಸಿಟಿ ಮತ್ತೆ ಫ್ಲೋ ಅನ್ನೋದು ಏನಿರ್ತೈತಿ ಅಲ್ಲ 100 ಇರ್ಬೇಕು ಅದನ್ನ ಸ್ವಲ್ಪ ನೋಡ್ಕೋಬೇಕ ನೆಕ್ಸ್ಟ್ ಈ ಒಪಾಸಿಟಿ ಒಳಗೆ ಬಂದು ಸ್ವಲ್ಪ ಬ್ರಷ್ ನಾನೇನ್ ಮಾಡ್ತೀನಿ ಸ್ಮೂತ್ ಆಗಿರುವಂತ ಬ್ರಷ್ ತಗೋತೀನಿ ಸ್ವಲ್ಪ ದೊಡ್ಡದು ಇಷ್ಟ ಬೇಕು ಅಥವಾ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ಇಷ್ಟ ಇಟ್ಕೊಂಡು ಈಗೇನ್ ಮಾಡೋದು ಜಸ್ಟ್ ನೀವೀಗ ಬ್ರಷ್ ಮಾಡ್ಲಿಕ್ಕೆ ಹೋಗ್ರಿ ನೋಡ್ರಿ ಈ ರೀತಿಯಾಗಿ ಆಗ್ಲಿಕ್ಕೆ ಶುರು ಆಗ್ತದೆ ಸರ್ ಬಹಳ ಸ್ವಲ್ಪ ಇದು ಆಗ್ತಾ ಇದೆ ಅಲ್ರಿ ಅವಾಗ ನಾವೇನ್ ಮಾಡ್ಬೋದು ಇಲ್ಲಿಂದ ಲೇಯರ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು ಸಾಫ್ಟ್ ಲೈಟ್ ಅಂತ ನೀವು ಸಂಪೂರ್ಣವಾಗಿ ತಗೋಬೇಕು ಸಾಫ್ಟ್ ಲೈಟ್ ಕಲರ್ ತಗೊಂಡ್ಬಿಡ್ರಿ ಈಗೇನ್ ಮಾಡ್ತೀವಿ ನಾವು ಸಂಪೂರ್ಣವಾಗಿ ಕಲರ್ಸ್ ಮಾಡ್ಲಿಕ್ಕೆ ಹೋಗ್ರಿ ಸಂಪೂರ್ಣವಾಗಿ ಕಲರ್ಸ್ ಆಗ್ಲಿಕ್ಕೆ ಶುರು ಆಗ್ತದ ನೋಡ್ಬೋದು ಎಷ್ಟು ಚಂದ ಕಲರ್ ಆಗ್ತದೆ ನೋಡ್ರಿ ಪೂರ್ತಿ ಬೆಳ್ಳಗ್ ಮಾಡ್ಕೊಂಡ್ಬಿಡ್ಬೋದ ಅದಕ್ಕಾಗಿ ನಾವೆಲ್ಲರೂ ಹೆಣ್ಣು ನೋಡಕ್ ಹೋಗ್ತೀವಿ ಫೋಟೋ ನೋಡಿ ಹೋಗ್ಬೇಡ್ರಿ ಗೊತ್ತಾಗ್ತದ ಸೀದಾ ಹೋಗಿ ನೀವೇ ನೋಡ್ಕೊಂಬರಿಲ್ಲ ಅಂದ್ರ ನಮ್ಮಂತವ್ರು ನಾವೇನ್ ಮಾಡ್ತೀವಿ ಎಷ್ಟೇ ಕಪ್ಪಗಿದ್ರು ಕೂಡ ಅವರಿಗೆ ಬೆಳ್ಳಗ್ ಮಾಡಿ ನಿಮ್ಗೆ ಫೋಟೋ ಕಳಿಸ್ಬಿಡ್ತೀವಿ ಮಳ್ಳಾಗ್ಬಿಡ್ತೀರಿ ನೀವು ಆಮೇಲೆ ಗೊತ್ತಾಗ್ತದ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಫೋಟೋವನ್ನ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಚಂದ ಆಗ್ತಾ ಇದೆ ಇನ್ನು ಸ್ವಲ್ಪ ಬ್ರಷ್ ಸಣ್ಣ ಮಾಡ್ಕೋರಿ ಬ್ರಾಕೆಟ್ ಒಟ್ಟು ಕೀಬೋರ್ಡ್ ಒಳಗೆ ಸಣ್ಣ ಮಾಡ್ಕೋಬಹುದು ಮತ್ತೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಎಲ್ಲೆಲ್ಲಿ ಏನೇನು ಆಗ್ಬೇಕಾಗಿದೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೋದು ಸ್ವಲ್ಪ ಸಣ್ಣ ಬ್ರಷ್ ಮಾಡ್ಕೊಂಡು ಎಲ್ಲಾ ಕಡೆನೂ ಕೂಡ ಏನ್ ಮಾಡ್ರಿ ಇದನ್ನ ಸಂಪೂರ್ಣವಾಗಿ ಅಪ್ಲೈ ಮಾಡ್ಕೋಬೇಕು ಗೊತ್ತಾಗ್ತದ ಮತ್ತೆ ಮುಖ ಕಂಪ್ಲೀಟ್ ಆಗಿ ಮುಖನೂ ಕೂಡ ಏನ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಅಪ್ಲೈ ಮಾಡ್ರಿ ಕಂಪ್ಲೀಟ್ ಆಗಿ ನಮ್ಗೆ ಮುಖ ಏನಾಗ್ತದ ಬೆಳ್ಳಗಾಗಿ ನೋಡ್ಲಿಕ್ಕೆ ಸಿಗ್ತದೆ ಕಿವಿನೂ ಕೂಡ ಬೆಳ್ಳಗ್ ಮಾಡ್ಕೋಬೇಕು ಓಕೆ ಎಲ್ಲವನ್ನು ಕೂಡ ಮತ್ತೆ ಕಣ್ಣಿನ ಮೇಲ್ಗಡೆ ಕೂಡ ಬೆಳ್ಳಗ್ ಮಾಡ್ಬೇಕಿಲ್ಲ ಈ ತರ ಮತ್ತೆ ಇದು ಪೂರ್ತಿ ಮತ್ತೆ ಇಲ್ಲಿನೂ ಕೂಡ ಬೆಳ್ಳಗ್ ಮಾಡ್ಕೋರಿ ಎಲ್ಲೆಲ್ಲಿ ಬೆಳ್ಳಗ್ ಮಾಡ್ಬೇಕಾಗಿದೆ ಎಲ್ಲವನ್ನು ಕೂಡ ನೀವು ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೋದು ಬೆಳ್ಳಗಾಗಿ ಮಾಡ್ಕೋಬಹುದು ನೋಡ್ರಿ ಮೊದಲಿನ ಫೋಟೋ ಈಗಿನ ಫೋಟೋ ಬಹಳ ವ್ಯತ್ಯಾಸ ಆಗ್ತದೆ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಫೋಟೋವನ್ನ ಕಂಪ್ಲೀಟ್ ಆಗಿ ಎಡಿಟ್ ಮಾಡ್ಕೋಬಹುದು ಬಹಳಷ್ಟು ಸರಳ ಇರ್ತೈತಿ ಮತ್ತೆ ಫೋಟೋ ಡಿಸೈನರ್ ಆಗೋದು ನೀವು ಕೂಡ ಫೋಟೋ ಸ್ಟುಡಿಯೋ ಇಟ್ಕೋಬಹುದು ಮತ್ತೆ ನೀವು ಕೂಡ ಫೋಟೋ ಅಂಗಡಿ ಇಟ್ಕೊಂಡು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಬೋದು ನೋಡ್ರಿ ಮೊದಲಿನ ಸ್ಕಿನ್ ಮತ್ತೆ ಮೊದಲಿನ ಕಲರ್ ಈಗಿನ ಕಲರ್ ಎಷ್ಟು ಬದಲಾವಣೆ ಆಗ್ತಾ ಇದೆ ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಎಡಿಟಿಂಗ್ ನ ಬಹಳಷ್ಟು ಸುಲಭವಾಗಿ ಮತ್ತೆ ಬಹಳಷ್ಟು ಈಸಿಯಾಗಿ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರ್ತದೆ ಬಟ್ ಮನಸ್ಸು ಕೊಟ್ಟು ಕಲಿಬೇಕು ಸುಮ್ಮನೆ ಕಲಿತೀವಿ ಅಂತೇಳಿ ಹೋಗಿ ಕಲ್ತ್ರೆ ಏನೂ ಆಗೋದಿಲ್ಲ ಅದು ಗೊತ್ತಾಗ್ತದ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಎಡಿಟ್ ಅನ್ನ ಮಾಡ್ಕೊಂಡ್ಬಿಡ್ಬೋದು ಸೇಮ್ ಕಲರ್ ಮೊದಲಿನ ಕಲರಿಗೂ ಈಗಿನ ಕಲರಿಗೂ ಬಹಳಷ್ಟು ವ್ಯತ್ಯಾಸ ಬಂದ್ಬಿಡ್ತದೆ ಹೇಳತ್ತನ್ನ ಹೇಳೋದ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಒಂದು ಕಪ್ಪಗಿರೋದನ್ನ ನೀವು ಬೆಳ್ಳಗಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ತುಟಿ ಮೇಲೂ ಕ್ಲಿಕ್ ಮಾಡ್ರಿ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನಮ್ಗೆ ಎಡಿಟ್ ಆಗಿ ಬಂದ್ಬಿಡ್ತದೆ ಗೊತ್ತಾಯ್ತಾ ಇಷ್ಟೆಲ್ಲ ಆದ್ಮೇಲೆ ಈಗೇನ್ ಮಾಡ್ಬೇಕಾಗಿದೆ ಕಂಪ್ಲೀಟ್ ಆಯ್ತಾ ಈಗೇನ್ ಮಾಡ್ಕೋಬೇಕು ಸರ್ ಇಷ್ಟೆಲ್ಲ ಆದ ನಂತರ ಏನ್ ಮಾಡ್ಬೇಕು ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ನೋಡ್ಬೋದು ನೀವು ಮೊದಲಿನ ಈಗಿನ ಫೋಟೋ ಬಹಳ ವ್ಯತ್ಯಾಸ ಐತಿ ಸ್ವಲ್ಪ ಭಾರಿ ಒಂಥರ ಮಿಂಚಲಾಗ್ತಾರೆ ಈ ಕಲರ್ ಒಳಗೆ ಓಕೆ ಬಹಳಷ್ಟು ಬೆಳ್ಳಗಾಗಿ ನಮ್ಗೆ ಇಲ್ಲಿ ಕಾಣ್ತಾಗತ್ತಾರೆ ಎಲ್ಲ ಕಡೆನೂ ಕೂಡ ನಾನು ಮಾಡಿದ್ದೀನಿ ಕಂಪ್ಲೀಟ್ ಆಗಿದೆ ಓಕೆ ತೊಂದರೆ ಇಲ್ಲ ಈಗೇನ್ ಮಾಡ್ಬೇಕು ಎಲ್ಲ ಆದ ನಂತರ ಈಗೇನ್ ಮಾಡ್ಬೇಕು ಮೂವ್ ಟೂಲ್ ತಗೋರಿ ಇಮೇಜ್ ಒಳಗೆ ಹೋಗಿ ಕಂಟ್ರೋಲ್ ಯು ಅಡ್ಜಸ್ಟ್ಮೆಂಟ್ ಅಥವಾ ಇಲ್ಲಿಂದ ಫುಲ್ ಸ್ಯಾಚುರೇಷನ್ ಕಂಟ್ರೋಲ್ ಯು ಮೇಲೆ ಕ್ಲಿಕ್ ಮಾಡ್ಬೇಕು ಗೊತ್ತಾಗ್ತದ ಇದೇ ಲೇಯರ್ ಮೇಲೆ ಬರ್ರಿ ಇಲ್ಲಿಂದ ಬಂದು ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ ಯು ಫುಲ್ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು ಫುಲ್ ಸ್ಯಾಚುರೇಷನ್ ಮೇಲೆ ಮಾಡಿದ ನಂತರ ಸ್ವಲ್ಪ ಇವುಗಳನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಎಷ್ಟು ಬೇಕು ಅಷ್ಟನ್ನ ಇದಕ್ಕೆ ನಾನೇನ್ ಮಾಡ್ತೀನಿ ಸ್ವಲ್ಪ 10 ಇಟ್ಕೋತೀನಿ ಸ್ವಲ್ಪ ಇದಕ್ಕೆ ಎಷ್ಟು ಮಾಡ್ತೀನಿ ಸ್ವಲ್ಪ 8 ಅಥವಾ 10 ನಿಮ್ಗೆ ಅಡ್ಜಸ್ಟ್ಮೆಂಟ್ ನಿಮ್ಗೆ ಹೆಂಗ್ ಬೇಕು ಹಂಗನ್ನ ನೀವೇನ್ ಮಾಡ್ಬೋದು ಇದನ್ನ ಬದಲಾವಣೆಯನ್ನ ಮಾಡ್ಕೋಬಹುದು 10 ಇಟ್ಕೋತೀನಿ ಕೆಳಗಡೆ ಏನ್ ಮಾಡ್ತೀನಿ ಸ್ವಲ್ಪ ಜಾಸ್ತಿ 4 ಅಥವಾ 6 ಇಟ್ಕೋತಾ ಇದೀನಿ ಮೇಲ್ಗಡೆ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಕಡಿಮೆ ಇಟ್ಕೋಬಹುದು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವೇನ್ ಮಾಡ್ಬೋದು ಅದನ್ನ ಇಟ್ಕೋಬಹುದು ನಾನೇನ್ ಮಾಡ್ತೀನಿ 15 ಇಟ್ಕೋತೀನಿ ಬಹಳ ಆಗ್ತೈತಿ ಅವಾಗ ಸ್ವಲ್ಪ 12 ಇಟ್ಕೊಳ್ಳೋಣ 9 ಇಟ್ಕೋಬಹುದು ಓಕೆ 9 ಅಥವಾ ಇದನ್ನ 8 ಇಟ್ಕೊಳ್ಳೋಣ ಕೆಳಗಡೆ ಎಷ್ಟು ಬೇಕು ಅಷ್ಟನ್ನ ನೀವೇನ್ ಮಾಡ್ಬೋದು ಜಾಸ್ತಿ ಕಡಿಮೆ ಇಟ್ಕೋಬಹುದು 10 ಇರ್ಲಿ ಪರವಾಗಿಲ್ಲ ಇದು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ನಾನು 8 ಮೇಲ್ಗಡೆ 10 ಅಥವಾ 12 ಇಟ್ಕೋತೀನಿ ಓಕೆ ಈ ರೀತಿಯಾಗಿ ಇಟ್ಕೊಂಡು ಓಕೆ ಮಾಡ್ಕೊಳ್ಳೋದು ಸ್ವಲ್ಪ ಜೂಮ್ ಔಟ್ ಮಾಡ್ರಿ ಎಷ್ಟು ಬೆಳ್ಳಗಾಗಿ ಚಂದಗಾಗಿದ್ದಾರೆ ಇಷ್ಟೆಲ್ಲ ಆದ ನಂತರ ಮತ್ತೇನ್ ಮಾಡ್ಬೇಕೀಗ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು
ಇಲ್ಲಿಂದ ಸೆಲೆಕ್ಟ್ ಕಲರ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿಂದ ಬ್ಲಾಕ್ ಕಲರ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ಹೇರ್ಸ್ ಕಲರ್ ಕೂಡ ಸ್ವಲ್ಪ ಏನಾಗ್ತದೆ, ಚೇಂಜಸ್ ಆಗ್ಬಿಡ್ತದೆ. ಅವಾಗ ನಾನೇನ್ ಮಾಡ್ತೀನಿ, ಬ್ಲಾಕ್ ಒಳಗೆ ಹೋಗಿದ್ದಾನೆ ಸ್ವಲ್ಪ ನಾನೇನ್ ಮಾಡ್ತೀನಿ, ಒಂದು 16% ಅನ್ನ ತಗೊಂಡ್ಬಿಡ್ತೀನಿ. ಅಂದ್ರೆ ಸ್ವಲ್ಪ ಬ್ಲಾಕ್ ಆಗ್ಬಿಡ್ತಾವ, ಅಂದ್ರೆ ಒಂದು ಸ್ವಲ್ಪ ಕೂದಲು ಕೂಡ ಏನಾಗಿರ್ತಾವ ಅಂದ್ರೆ ಸ್ವಲ್ಪ ಮ್ಯಾಚಪ್ ಆಗಿರ್ತದೆ ನೋಡ್ರಿ ಈ ರೀತಿಯಾಗಿ. ಓಕೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವೇನ್ ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನ ನೀವು ಮಾಡ್ಕೋಬಹುದು. ಓಕೆ, ನಾನು ಒಂದು 14 ಅಥವಾ 15 ಮಾಡ್ಕೋತಾ ಅದನ್ನೇ ಇಷ್ಟನ್ನ ಇಟ್ಕೊಳ್ಳೋಣ. ಓಕೆ, ಇಷ್ಟ ಆದ ನಂತರ ಮತ್ತೇನ್ ಮಾಡ್ಬೇಕು, ಓಕೆ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಹೋಗಿ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಮತ್ತೆ ಸೆಲೆಕ್ಟಿವ್ ಕಲರ್ ಒಳಗೆ ಹೋಗ್ಬೇಕು. ಸೆಲೆಕ್ಟಿವ್ ಕಲರ್ ಒಳಗೆ ಹೋದಾಗ ನಾನು ರೆಡ್ ಸೆಲೆಕ್ಷನ್ ಮಾಡ್ಕೋತಾ ಅದನ್ನೇ ರೆಡ್ ಮಾಡ್ತಿದ್ದಾನೆ. ಎಲ್ಲದಕ್ಕೂ ನೀವೇನ್ ಮಾಡ್ಬೇಕು, ಈಗ ಸ್ವಲ್ಪ ಇದು ಒಂದು 2-3%, 5% ಅಡ್ಜಸ್ಟ್ಮೆಂಟ್ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೋಬಹುದು. ಕೆಳಗಡೆ ಒಂದು 20% ಅನ್ನು ಕೂಡ ತಗೋಬಹುದು, 17% ಆಗಿರ್ಬೋದು. ಮತ್ತೆ ಕೆಳಗಡೆದು ಸ್ವಲ್ಪ ಏನ್ ಮಾಡ್ಕೋಬಹುದು, ಇದನ್ನ ಏನ್ ಮಾಡ್ಕೋರಿ, ಮೇಲ್ಗಡೆ 5% ತಗೊಂಡಿದ್ದೀರಿ, ಕೆಳಗಡೆ ಏನ್ ಮಾಡ್ಕೋರಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕಡಿಮೆ ಸ್ವಲ್ಪ ಈ ರೀತಿಯಾಗಿ ತಗೋಬಹುದು. ನೀವು ಗೊತ್ತಾಗ್ತದ. ನಾನು ಏನ್ ಮಾಡ್ತೀನಿ, ಇದನ್ನ ಒಂದು 13 ಅಥವಾ 12% ತಗೋತೀನಿ. ಕೆಳಗಡೆ ಏನ್ ಮಾಡ್ತೀನಿ, ಒಂದು 4ರಿಂದ 6-7% ತಗೊಂಡ್ಬಿಡ್ತೀನಿ. ಓಕೆ, ಇದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ರೆ ಕಡಿಮೆ ಮಾಡ್ಕೊರಿ, ಜಾಸ್ತಿ ಕಡಿಮೆ ಕೂಡ ನೀವೇನ್ ಮಾಡ್ಬೋದು, ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತದ್ರಿ. ಮೇಲ್ಗಡೆದು ಒಂದು 5 ಕೊಟ್ಟಿದ್ದೀನಿ, ಕೆಳಗಡೆದು ಸ್ವಲ್ಪ ನೀವೇನ್ ಮಾಡ್ಬೋದು, ಎಷ್ಟು ಬೇಕಷ್ಟನ್ನ ನೀವೇನ್ ಮಾಡ್ಬೋದು, ಇದನ್ನ ಬದಲಾವಣೆಯನ್ನ ಮಾಡ್ಕೊಂಡ್ಬಿಡ್ಬೋದು. 24 ಆಗಿರ್ಬೋದು ಅಥವಾ 29 ಅಥವಾ 15, 20 ಇಟ್ಕೋತೀನಿ ನಾನು. ಓಕೆ, ಇಷ್ಟೆಲ್ಲ ಇಟ್ಕೊಂಡು ಓಕೆ ಮಾಡ್ಕೊಂಡ್ಬಿಡ್ರಿ. ಕಂಪ್ಲೀಟ್ ಆಗಿ ನಮ್ಗೆ ಏನಾಯ್ತು, ಒಂದು ಫೋಟೋ ಡಿಸೈನಿಂಗ್ ನ ಮಾಡ್ಕೊಂಡಿದೀವಿ. ಗೊತ್ತಾಗ್ತದ, ಕಂಪ್ಲೀಟ್ ಆಗಿ ಬೆಳ್ಳಗಾಗಿದೆ. ಈಗ ಏನ್ ಮಾಡ್ಕೋಬಹುದು, ಇದನ್ನ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಸೇವ್ ಆಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು JPG ಒಳಗೆ ನೀವೇನ್ ಮಾಡ್ಬೋದು, ಡೆಸ್ಕ್ಟಾಪ್ ಮೇಲೆ ಇದನ್ನ ಸಂಪೂರ್ಣವಾಗಿ ಸೇವ್ ಮಾಡ್ಕೋಬಹುದು. ಓಕೆ, ನಾನು ಹೈ ರೆಸಲ್ಯೂಷನ್ ಒಳಗೆ ಸೇವ್ ಮಾಡ್ಕೋತಾ ಅದನ್ನೇ. ಮಾಡಿದ ನಂತರ ಈಗ ಆಗ್ಲೇ ಫೋಟೋ ಮತ್ತೆ ಈಗಲೇ ಫೋಟೋ ಸಂಪೂರ್ಣವಾಗಿ ನೋಡೋಣ. ನಾವು ಮಾಡಿರುವಂತಹ ಡಿಸೈನಿಂಗ್ ಫೋಟೋ ಇಲ್ಲ ಆಗಿರತ್ತೆ, ಮತ್ತೆ ಆಗ್ಲೇ ಇರುವಂತಹ ಫೋಟೋ ಕೂಡ ಇಲ್ಲೇ ಆಗಿರ್ತದೆ. ಇದನ್ನು ಕೂಡ ನೀವೇನ್ ಮಾಡ್ಬೋದು, 2 ಫೋಟೋಗಳನ್ನು ಕೂಡ ನೋಡಬಹುದು. ಗೊತ್ತಾಗ್ತದೆ, ಇಷ್ಟು ಬೆಳ್ಳಗ್ ಮಾಡಿದೀವಿ, ಇದು ಇಷ್ಟು ಸ್ವಲ್ಪ ಕಪ್ಪಗಾಗಿರುವಂತಹ ಫೋಟೋ. ಬಹಳಷ್ಟು ಈಸಿ ವಿಧಾನ ಇದೆ, ನೀವು ಆರಾಮ್ಸರಿ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಷ್ಟೇ ಕಪ್ಪಗಿರುವಂತಹ ಫೋಟೋಸ್ ಗಳನ್ನ ಬಹಳಷ್ಟು ಬೆಳ್ಳಗಾಗಿನೂ ಕೂಡ ಮಾಡಬಹುದು. ಮುಖದ ಮೇಲೆ ಇರುವಂತಹ ಸ್ಪಾಟ್ ಗಳನ್ನು ಕೂಡ ಸಂಪೂರ್ಣವಾಗಿ ತೆಗೆಯಬಹುದು. ಈ ರೀತಿಯಾಗಿರುವಂತಹ ಫೋಟೋನ ನಾವೇನ್ ಮಾಡಿದೀವಿ, ಇಲ್ಲೇ ಫೋಟೋ ಕಾಣಿಸ್ತದೆ, ಈ ರೀತಿಯಾಗಿ ಮಾಡ್ಕೊಂಡಿವಿ ನೋಡಿ. ಈ ರೀತಿಯಾಗಿತ್ತು, ಅದನ್ನ ಈ ರೀತಿಯಾಗಿ ನಾವು ರೆಡಿ ಮಾಡಿದ್ದೀವಿ. ಈ ರೀತಿಯಾಗಿನೂ ಕೂಡ ನೀವೇನ್ ಮಾಡಬಹುದು, ಒಂದು ಫೋಟೋ ಡಿಸೈನಿಂಗ್ ಅಥವಾ ಎಡಿಟಿಂಗ್ ಅನ್ನ ಸಂಪೂರ್ಣವಾಗಿ ಮಾಡಬಹುದು. ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡ್ರಿ. ನೀವು ಕೂಡ ಒಂದು ಎಡಿಟರ್ ಆಗಬೇಕು, ಫೋಟೋ ಡಿಸೈನ್ ಮಾಡುವಂತ ಅವಕಾಶ ನಿಮಗೂ ಕೂಡ ಇದ್ದಿರ್ತದ. ದಯವಿಟ್ಟು ಕಲೀರಿ. ಕಲೀಲಿಕ್ಕೇನ ರೊಕ್ಕ ಕೊಟ್ಟು ಕಲಿಬೇಕಂತೇನಿಲ್ಲ. ಮೊಬೈಲ್ದಾಗ ಅವ್ರು ಇವ್ರು ವಿಡಿಯೋ ನೋಡೋಕ್ಕಿಂತ ಯಾಕೆ ಸುಮ್ಮನೆ ಸಾಯ್ತೀರಿ, ಚಂದಾಗಿ ವಿಡಿಯೋಸ್ ಬರ್ತಾವ ನೋಡಿ ಕಂಪ್ಯೂಟರ್ ಶಿಕ್ಷಣ ಕಲೀರಿ. ನಿಮ್ಮ ಕಾಲ ಮೇಲೆ ನೀವು ನಿಂದಿರಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ಡಿಸೈನ್ ನೀವು ಮಾಡುವಂತ ವಿಧಾನಗಳನ್ನ ಮತ್ತೆ ಕಲಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.